ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು ಸದನವನ್ನು ನಡೆಸದೇನೆ ಹೋರಾಟಕ್ಕೆ ಇಳಿದಿರುವಂಥದ್ದು. ಇದಕ್ಕೆ ತದ್ವಿರುದ್ಧವಾಗಿ ಇವತ್ತಿನ ಕಾಂಗ್ರೆಸ್ನ ಶಾಸಕರುಗಳು, ಸಚಿವರುಗಳು ಎಲ್ಲರೂ ಸಹ ಬಿಜೆಪಿಯ ವರ್ತನೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಅವರು ಪಟ್ಟನ್ನು ಹಿಡಿದು ಸದನವನ್ನು ಸಹ ನಡೆಸಲಿಕ್ಕೆ ಬಿಡದೇನೆ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ಏನು ಹೇಳ್ತೀರಿ? ಇದು ಒಂದು ರೀತಿ ಅವರು ಮಾಡ್ತಕ್ಕಂಥ ಪ್ರತಿಭಟನೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತೇಳಿ ನಾನು ತಿಳಿದ್ದೇನೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಕನಿಷ್ಠ ಪಕ್ಷ ಪ್ರಶ್ನೋತ್ತರ ವೇಳೆಗಾದರೂ ಅವಕಾಶ ಕೊಡದೇ ಇರೋಷ್ಟು ಬಹಳ ಕೆಳಮಟ್ಟದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಇದರಿಂದ ರಾಜ್ಯದ ಜನತೆ ಅವರನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಏನು ಜ್ವಲಂತ ಸಮಸ್ಯೆಗಳಾದಂಥ ಬರಗಾಲ ಇದೆ ಮತ್ತು ಇತರೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ನೀಡದೇ ಇರತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಂದ್ರ ಅವರು ಸಹ ನಾನು ದಲಿತ ಆಗಿರೋದ್ರಿಂದನೇ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸರಿನೇ, ದಲಿತರಾಗಿರೋದಕ್ಕೋಸ್ಕರನೇ ಟಾರ್ಗೆಟ್ ಮಾಡ್ತಾ ಇರೋದಂತ ನಾವು ಒಪ್ಪಬಹುದಾದರೂ ಕೂಡ ಯಾರೇ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಏನು ಹೇಳೋದಿಲ್ಲ. ಇನ್ನೂ ಯಾವುದೇ ಆ ರೀತಿಯ ಪ್ರಕ್ರಿಯೆಗಳು ಆಗದೇ ಇರುವಾಗ ಮೊದಲೇ ತೀರ್ಮಾನಕ್ಕೆ ಬಂದು ಇವರು ತಪ್ಪಿತಸ್ತಾ ಇದ್ದಾನೆ, ಇವನು ಆಗಿದ್ದಾನೆ, ಈಗ ಬರೀ ಆರೋಪಿ ಮಾತ್ರ ಅಷ್ಟೇ, ಅವರು ಅಪರಾಧಿ ಅಲ್ಲ. ಆ ಒಂದು ದೃಷ್ಟಿನಲ್ಲಿ ದೇಶದ ಕಾನೂನು ಎಲ್ರಿಗೂ ಒಂದೇ ಇರುತ್ತೆ. ಆ ಕಾನೂನಿನನ್ವಯ ಕ್ರಮ ಆಗ್ತವೆ. ಚರ್ಚೆಗೆ ನೀವು ಸಿದ್ಧ ಅಂತ ಹೇಳ್ತಾ ಇದ್ದೀರಾ, ಅವರು ಚರ್ಚೆಗೆ ಬರ್ತಾ ಇಲ್ಲ? ಹೌದು, ಚರ್ಚೆಗೆ ಬರಬೇಕು ಅಂತ ಹೇಳಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದಿಂದ ಹಿಡಿದು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತು ಸಭಾಧ್ಯಕ್ಷಗಳು ಕೂಡ ಮೇಲ್ಮನೆ ಕೆಳಮನೆ ಎರಡು ಕಡೆಯೂ ಕೂಡ ಹೇಳಿದ್ದಾರೆ, ಚರ್ಚೆಗೆ ಬನ್ನಿ, ನೀವು ಏನೇ ಇದ್ರೂ ಕೂಡ ಸರ್ಕಾರದಿಂದ ಉತ್ತರ ಕೊಡಿಸ್ತೇನೆ ಅಂತೇಳಿ ಹೇಳಿದ್ರು ಕೂಡ ಅವರು ಯಾವುದೇ ಕಿಮ್ಮತ್ತನ್ನು ಕೊಡದೆ ಈ ರೀತಿ ಅವರು ಸದನವನ್ನು ಗದ್ದಲದಲ್ಲಿ ದೂಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಎಸ್-ಟಿ ಶಾಸಕರುಗಳನ್ನೇ, ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಸ್-ಟಿ ಶಾಸಕರುಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್, ಹೇಗೆ? ಯಾರೇ ಹಣ ತಿಂದರೆ ಎಲ್ರಿಗೂ ಒಂದೇ ಇರ್ತವೆ, ಕಾನೂನು ಎಲ್ರಿಗೂ ಒಂದೇ ಇರ್ತದೆ. ಕಾನೂನು ಪ್ರಕ್ರಿಯೆಯಲ್ಲಿ ಯಾರೇ ತಪ್ಪು ಮಾಡಲಿ ಕ್ರಮ ತಗೊಳ್ಳಿ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ಅವರ ಮಾತುಗಳು. ಬಿಜೆಪಿ ನಾಯಕರುಗಳು ಚರ್ಚೆಗೆ ಬರಲಿ, ನಾವು ಉತ್ತರವನ್ನು ಕೊಡಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.